ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್. ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಪವಿತ್ರ. ಸರಸ್ವತಿ ನದಿ ಸಾವಿರಾರು ವರ್ಷಗಳ ಹಿಂದೆ ಜೀವಂತವಾಗಿತ್ತು ಅಂತ ಹೇಳಲಾಗುವಂತ ನದಿಯೇ ಇವತ್ತಿಗೂ ಕೂಡ ನಿಗೂಢತೆಯಲ್ಲೇ ಇದೆ. ಸಂಶೋಧನೆಗಳಲ್ಲಿ ಹಲವು ಪೌರಾಣಿಕ ಗ್ರಂಥಗಳಲ್ಲಿ ಸರಸ್ವತಿ ನದಿಯ ಉಲ್ಲೇಖಗಳಿದ್ರೂ ಇವತ್ತು ನಮಗೆ ಆ ನದಿಯ ಬಗ್ಗೆ ಹೆಚ್ಚು ತಿಳಿಯೋಕೆ ಆಗ್ತಾ ಇಲ್ಲ. ಕೆಲವರು ಆ ನದಿ ಇದ್ದಿದ್ದೇ ಸುಳ್ಳು ಅಂತ ಹೇಳಿದ್ರೆ, ಇನ್ನು ಕೆಲವರು ರಾಜಸ್ಥಾನ ಹಾಗೂ ಹರಿಯಾಣದಲ್ಲಿ ಸರಸ್ವತಿ ಹರಿತಾ ಇದ್ಲು ಅಂತ ಹೇಳ್ತಾರೆ. ಹೀಗೆ ಹಿಂದೂಗಳ ಪವಿತ್ರ ನದಿಗಳಲ್ಲಿ ಒಂದಾದ ಸನಾತನ ಧರ್ಮದ ಅನೇಕ ಸಾಹಿತ್ಯಗಳಲ್ಲಿ ಕಾಣಸಿಗುವ ಈ ನದಿಯ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿ ಅಭಿಪ್ರಾಯಗಳನ್ನ ಹೊರಹಾಕ್ತಿದ್ದಾರೆ. ಹಾಗಿದ್ರೆ ಈ ಸರಸ್ವತಿ ನದಿಯ ಬಗ್ಗೆ ಇರೋ ನಿಗೂಢತೆ ಏನು? ಆ ನದಿ ನಿಜವಾಗ್ಲೂ ಇತ್ತ? ಸರಸ್ವತಿ ಕುರಿತು ಬಂದ ವರದಿಗಳೇನು? ಸಂಶೋಧಕರು ಏನ್ ಹೇಳ್ತಾರೆ? ಎಲ್ಲವನ್ನ ಕೂಡ ಇವತ್ತಿನ ವರದಿಯಲ್ಲಿ ಮಿಸ್ ಮಾಡದೆ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನಮ್ಮ ಭಾರತ ಭೂಖಂಡದಲ್ಲಿ ಎಲ್ಲಾ ನದಿಗಳಿಗೆ ಮಾತೃಸ್ಥಾನ, ಪೂಜನೀಯ ಸ್ಥಾನವನ್ನ ಕೊಟ್ಟಿದ್ದೀವಿ. ಗಂಗಾ ಸ್ನಾನ, ತುಂಗಾಪಾನ ಅಂತ ಕೇಳ್ತೀವಿ. ಅಷ್ಟೇ ಅಲ್ಲ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಇದನ್ನು ಕೂಡ ತುಂಬಾ ಜನ ಇವತ್ತಿಗೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ, ಮನಗಳಲ್ಲಿ ಪಠಣ ಮಾಡ್ತಾರೆ. ಈ ನದಿಗಳಲ್ಲಿ ತಮಗೆ ಸ್ನಾನ ಮಾಡೋಕೆ ಆಗದಿದ್ರೂ ಅವುಗಳನ್ನ ನೆನೆದು ಸ್ನಾನ ಮಾಡಿದ್ರೆ ನಮ್ಮ ಜನ್ಮ ಪಾವನ ಆಗತ್ತೆ, ಮನಃಶಾಂತಿ ಸಿಗತ್ತೆ, ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನೋದು ಅವರ ನಂಬಿಕೆ. ಹೀಗೆ ಶಾಸ್ತ್ರ, ಶ್ಲೋಕಗಳಲ್ಲಿ, ಧಾರ್ಮಿಕ ಪೌರಾಣಿಕ ಕಥೆಗಳಲ್ಲಿ ಸ್ಥಾನ ಪಡೆದಿರೋ ಈ ಸರಸ್ವತಿ ನದಿಯನ್ನ ನಾವು ಈಗ ನೋಡೋಕೆ ಸಾಧ್ಯ ಇಲ್ಲ. ಈ ಶ್ಲೋಕದಲ್ಲಿ ಇರುವ ಎಲ್ಲಾ ನದಿಗಳು ಇದೆ, ಆದ್ರೆ ಸರಸ್ವತಿ ನದಿ ಮಾತ್ರ ಕಣ್ಮರೆಯಾಗಿದೆ. ಹಾಗಿದ್ರೆ ಸರಸ್ವತಿ ನದಿ ಎಲ್ಲಿ ಹೋಯ್ತು? ಸರಸ್ವತಿ ನದಿಯ ಹಿನ್ನೆಲೆ ಹಾಗೂ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ನಮಗೆ ಆಶ್ಚರ್ಯಕಾರಿ ರೀತಿಯ ಅನೇಕ ಸಂಗತಿಗಳು ಬೆಳಕಿಗೆ ಬರುತ್ತೆ. ಕ್ರಿಸ್ತಪೂರ್ವ ಕಾಲದ ಋಗ್ವೇದದಲ್ಲಿ ಸರಸ್ವತಿ ನದಿಯ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಇದೆ. ಅದೇ ರೀತಿ ಮಹಾಭಾರತದಲ್ಲೂ ಈ ನದಿ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸರಸ್ವತಿ ನದಿ ಬತ್ತಿ ಹೋಯಿತು ಅಂತ ಅದರಲ್ಲಿ ವಿವರಣೆ ನೀಡಲಾಗಿದೆ. ಇನ್ನು 15ನೇ ಶತಮಾನದ ಬೆಂಗಾಲಿ ಕವಿ ಬಿ ಪ್ರಸಾದ್ ಪಿಪಿಲೈ ಅವರ ಮಾನಸ ಮಂಗಲ ಕಾವ್ಯದಲ್ಲೂ ಕೂಡ ಸರಸ್ವತಿ ನದಿ ಬಗ್ಗೆ ಮಾಹಿತಿ ಸಿಗುತ್ತೆ. ಹೀಗೆ ಸಾಹಿತ್ಯ ಆಧಾರಗಳಲ್ಲಿ ಕಾಣಸಿಗುವ ಈ ನದಿಯ ಬಗ್ಗೆ ಇತ್ತೀಚೆಗೆ ಕೆಲವು ವೈಜ್ಞಾನಿಕ ಸಮೀಕ್ಷೆಗಳು ಬಂದಿದ್ದು, ಅಲ್ಲಿ ಸರಸ್ವತಿ ನದಿ ಇತ್ತು ಅಂತ ಬಹುತೇಕ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಿದ್ರೆ ಎಲ್ಲಿದೆ ಸರಸ್ವತಿ ನದಿ? ಸಾಹಿತ್ಯ ಆಧಾರಗಳಲ್ಲಿ ಸರಸ್ವತಿ ನದಿಯ ಬಗ್ಗೆ ಕೊಟ್ಟಿರೋ ಸ್ಥಳ ವಿವರಣೆ ಹಾಗೂ ವೈಜ್ಞಾನಿಕ ಸಂಗತಿಗಳನ್ನ ಆಧಾರವಾಗಿಟ್ಕೊಂಡು ಈ ನದಿ ಹಿಂದೆ ಜೀವಂತವಾಗಿತ್ತು ಅಂತ ಬಹುತೇಕ ಸಂಶೋಧಕರು ನಂಬಿದ್ದಾರೆ. ಕೆಲವರು ಸರಸ್ವತಿ ನದಿ ಮಳೆಗಾಲದಲ್ಲಿ ಮಾತ್ರ ಹರಿತಾ ಇದ್ದಂತ ನದಿ ಅಂದ್ರೆ, ಇನ್ನು ಕೆಲವರು ಇಲ್ಲ, ಇದು ಸಾರ್ವಕಾಲಿಕವಾಗಿ ಹರಿತಾ ಇದ್ದಂತ ಜೀವಂತ ನದಿ ಅಂತ ಹೇಳ್ತಾರೆ. ಈಗ ಬತ್ತಿ ಹೋಗಿರೋ ಘಗ್ಗರ್, ಹಕ್ರಾ ನದಿಗಳೇ ಈ ಮುಂಚೆ ಸರಸ್ವತಿ ನದಿ ಅಂತ ಕರೆಸ್ಕೊಂಡಿತ್ತು. ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಗುಜರಾತ್ ಮತ್ತು ಪಾಕಿಸ್ತಾನದ ಕೆಲ ಪ್ರದೇಶಗಳಲ್ಲಿ ಘಗ್ಗರ್ ಹಾಗೂ ಅದರ ಉಪನದಿಗಳು ಸರಸ್ವತಿ ನದಿಯನ್ನ ಪ್ರತಿನಿಧಿಸುತ್ತಿದ್ವು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವು ವಾದಗಳಲ್ಲಿ ಸರಸ್ವತಿ ನದಿ ಈಗಲೂ ಇದೆ, ಆದ್ರೆ ಅದು ಭಾರತದಲ್ಲ, ಅಫ್ಘಾನಿಸ್ತಾನದಲ್ಲಿ ಹರಿತಾ ಇರೋ ಹೆಲ್ಮಂಡ್ ನದಿಯನ್ನೇ ಈ ಹಿಂದೆ ಸರಸ್ವತಿ ನದಿ ಅಂತ ಕರಿತಾ ಇದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಹೆಲ್ಮಂಡ್ ಇರೋದು ದಕ್ಷಿಣ ಅಫ್ಘಾನಿಸ್ತಾನದಲ್ಲಿ. ಅವತ್ತಿಗೆ ದಕ್ಷಿಣ ಅಫ್ಘಾನಿಸ್ತಾನ, ಪಾಕಿಸ್ತಾನ ಜನ್ಮ ಪಡ್ಕೊಂಡಿರಲಿಲ್ಲ, ಇದ್ದಿದ್ದು ಭಾರತ ಉಪಖಂಡ ಮಾತ್ರ. ಹೀಗಾಗಿ ಪೌರಾಣಿಕ ಹಾಗೂ ಪ್ರಾಚೀನ ಸಾಹಿತ್ಯಗಳಲ್ಲಿ ಇದನ್ನೇ ಸರಸ್ವತಿ ನದಿ ಅಂತ ಕರೆದಿರಬಹುದು ಅಂತ ಹೇಳಲಾಗತ್ತೆ. ಆದರೆ ತುಂಬಾ ಜನ ಈ ವಾದವನ್ನ ಒಪ್ಪೋದಿಲ್ಲ. ಹೆಲ್ಮಂಡ್ ನದಿಗಿಂತಲೂ ಹೆಚ್ಚಿನ ಸಾಕ್ಷ್ಯಗಳು ಇಲ್ಲಿಯೇ ಅಂದ್ರೆ ಹರಿಯಾಣ ಹಾಗೂ ರಾಜಸ್ಥಾನ ಭಾಗಗಳಲ್ಲಿ ಸಿಗೋದ್ರಿಂದ ಸರಸ್ವತಿ ನದಿ ಅನ್ನೋದು ಬೇರೆ ಕಡೆಯ ನದಿ ಅಲ್ಲ, ಅದು ಇಲ್ಲೇ ಇತ್ತು ಅನ್ನೋದು ಇನ್ನೊಂದು ಗುಂಪಿನ ಅಭಿಪ್ರಾಯ. ಇನ್ನು ಸರಸ್ವತಿ ಕುರಿತು ಇನ್ನೊಂದಷ್ಟು ವಾದಗಳು ಕೂಡ ಇದೆ. ಕೆಲವರು ಸರಸ್ವತಿ ನದಿ ಈಗಲೂ ಭಾರತದಲ್ಲಿ ಹರಿತಾ ಇದೆ, ಆದರೆ ಅದು ಹೊರಗೆ ಕಾಣೋದಿಲ್ಲ ಅಷ್ಟೇ, ಅದು ಗಂಗಾ, ಯಮುನಾ ನದಿಗಳ ಜೊತೆ ಸೇರಿ ಅಗೋಚರವಾಗಿ ಹರಿದು ಗುಪ್ತಗಾಮಿನಿಯಾಗಿ ಪ್ರಯಾಗ್ರಾಜ್ನಲ್ಲಿ ಗಂಗೆಯ ಜೊತೆ ಲೀನವಾಗ್ತಾಳೆ ಅಂತ ನಂಬಲಾಗಿದೆ. ಆದರೆ ಇದನ್ನು ಸಹ ತುಂಬಾ ಜನ ಒಪ್ಪೋದಿಲ್ಲ. ಆದರೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸರಸ್ವತಿ ಬಂದು ಸೇರ್ತಾಳೆ ಅನ್ನೋ ನಂಬಿಕೆ ಮಾತ್ರ ಈಗಲೂ ಇದೆ. ಸರಸ್ವತಿ ನದಿಯೇ ಕಾಲ್ಪನಿಕ. ಹೌದು, ಎಲ್ಲಾ ವಾದಗಳ ಜೊತೆಗೆ ದೊಡ್ಡದಾಗಿ ಕೇಳಿಬರುವ ಇನ್ನೊಂದು ವಾದ ಅಂದ್ರೆ ಅದು ಸರಸ್ವತಿ ನದಿ ಕಾಲ್ಪನಿಕ ನದಿ ಅನ್ನೋ ವಾದ. ಸರಸ್ವತಿ ನದಿ ಅನ್ನೋದು ಇರ್ಲೇ ಇಲ್ಲ, ಅದೊಂದು ಪುರಾಣ ಸೃಷ್ಟಿ, ಸುಮ್ಮನೆ ಇಲ್ಲದಿರೋದಕ್ಕೆ ಜೀವ ಕೊಡ್ತಿದ್ದಾರೆ ಅಂತ ಹೇಳೋರು ಇದ್ದಾರೆ. ಆದರೆ ಕೆಲವರು ಕೂಡ ಈ ವಾದವನ್ನ ಗಟ್ಟಿಯಾಗಿ ಹೇಳೋಕ್ಕಾಗ್ತಾ ಇಲ್ಲ.
ಯಾಕಂದ್ರೆ ಸರಸ್ವತಿ ನದಿಯ ಬಗ್ಗೆ ಸಾಹಿತ್ಯಾಧಾರಗಳು, ಪೌರಾಣಿಕ ಉಲ್ಲೇಖಗಳ ಜೊತೆಗೆ ವಿಜ್ಞಾನ ಸಂಶೋಧನೆಯಲ್ಲೂ ಕೂಡ ಸರಸ್ವತಿ ನದಿ ಇತ್ತು ಅನ್ನೋದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸರಸ್ವತಿ ಕಾಲ್ಪನಿಕ ನದಿ ಅಲ್ಲ ಅನ್ನೋದಕ್ಕೆ ಮೊದಲು ಸಿಗುವಂತ ಕಾರಣ ಅಂದ್ರೆ ಅದು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅನ್ನೋ ಶ್ಲೋಕ. ಈ ಶ್ಲೋಕದ ಪ್ರಕಾರ ಈ ಎಲ್ಲಾ ನದಿಗಳು ಇವತ್ತು ಭಾರತದಲ್ಲಿದೆ. ಇವ್ಯಾವುದೂ ಕೂಡ ಸೃಷ್ಟಿಯಲ್ಲ. ಹೀಗಿರುವಾಗ ಒಂದು ನದಿಯನ್ನು ಅವರು ಕಾಲ್ಪನಿಕವಾಗಿ ಸೃಷ್ಟಿಸುವ ಅಗತ್ಯ ಏನಿತ್ತು ಅಂತ ಕೂಡ ಪ್ರಶ್ನಿಸಲಾಗತ್ತೆ. ಜೊತೆಗೆ 1987ರ ಮೇ ತಿಂಗಳಲ್ಲಿ ಉದಯಪುರದ ಗುಹೆಯ ಬಳಿ ಒಂದು ಅಪರೂಪದ ಮೀನನ್ನ ಹಿಡಿಯಲಾಗಿತ್ತು. ಅದನ್ನ ಪರೀಕ್ಷೆ ಮಾಡಿದಾಗ ಅದು ಸಿಜೋರಾಸಿನ್ ಅನ್ನೋ ಮೀನು ಪ್ರಭೇದಕ್ಕೆ ಸೇರಿದ್ದು ಅಂತ ಗೊತ್ತಾಯ್ತು. ಈ ಪ್ರಭೇದದ ಮೀನುಗಳು ಹಿಮಾಲಯದ ಜಲಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತೆ. ಸೊ ಹಿಮಾಲಯದಲ್ಲಿ ಹುಟ್ಟಿ ಬರುವ ಸರಸ್ವತಿ ನದಿ ಇಲ್ಲಿ ಅಂದ್ರೆ ರಾಜಸ್ಥಾನದಲ್ಲಿ ಹರಿತಾ ಇತ್ತು. ಹೀಗಾಗಿನೇ ಇಲ್ಲಿ ಈ ರೀತಿಯ ಮೀನುಗಳು ಇದೆ ಅನ್ನೋದು ತುಂಬಾ ಸಂಶೋಧಕರ ಸಮರ್ಥನೆ. ಜೊತೆಗೆ ಇದು ಹಿಮಾಲಯದಲ್ಲಿ ಹುಟ್ಟಿ ಈಗಿನ ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಪಾಕಿಸ್ತಾನದ ಕೆಲ ಭಾಗವನ್ನ ದಾಟಿ ಮತ್ತೆ ಭಾರತಕ್ಕೆ ಬಂದು ಗುಜರಾತ್ ಮೂಲಕ ಅರಬ್ಬಿ ಸಮುದ್ರ ಸೇರ್ತಿತ್ತು ಅಂತ ಕೂಡ ನಂಬಲಾಗಿದೆ. ಹೆಚ್ಚು ಕಡಿಮೆ 1500 ಕಿಲೋಮೀಟರ್ನಷ್ಟು ಉದ್ದ ಸರಸ್ವತಿ ಹರಿತಾ ಇದ್ಲು ಅಂತ ಹೇಳ್ತಾರೆ. ನಿಗೂಢವಾಗಿದ್ದೇಕೆ ಸರಸ್ವತಿ? ಸಂಶೋಧಕರ ಪ್ರಕಾರ ಉತ್ತರಾಖಂಡದ ಗಾಹ್ರುವಾಲ್ನಲ್ಲಿರುವ ಹರ್ ಕಿ ದುನ್ ಅಥವಾ ದೇವರ ಕಣಿವೆಯಲ್ಲಿ ಈ ಸರಸ್ವತಿಯ ಉಗಮ ಸ್ಥಾನವಿತ್ತು. ಹಿಮಾಲಯದಲ್ಲಿನ ಭೂಮಿಯ ಒಳರಚನೆಯಲ್ಲಿ ಉಂಟಾದ ಬದಲಾವಣೆಗಳಿಂದ ಸರಸ್ವತಿ ನದಿ ಕಣ್ಮರೆಯಾಗಿದೆ. ಯಾವಾಗ ಕಣ್ಮರೆ ಆಯಿತು ಅನ್ನೋದು ಇನ್ನೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಆದರೆ ಕ್ರಿಸ್ತಪೂರ್ವ ಕಾಲದಲ್ಲೇ ಇದು ಕಣ್ಮರೆ ಆಗಿರಬೇಕು. ಕ್ರಿಸ್ತಪೂರ್ವ 5000ದಿಂದ 3000ದ ನಡುವಿನ ಕಾಲಾವಧಿಯಲ್ಲಿ ಈ ನದಿ ಕಾಣೆಯಾಗಿದೆ ಅಂತ ಹೇಳ್ತಾರೆ. ಜೊತೆಗೆ ನದಿ ತನ್ನ ಪಥವನ್ನ ಬದಲಿಸಿ ಅಲ್ಲಿ ಅಂತರ್ಧಾನವಾಗಿದೆ ಅನ್ನೋದು ಕೂಡ ಅವರ ವಾದ. ಸರಸ್ವತಿ ನದಿ ಸಂಪೂರ್ಣ ಪ್ರಮಾಣದಲ್ಲಿ ಹರಿಯುತ್ತಿದ್ದಾಗ ಅದು ಆ ಭಾಗದ ಜೀವನಾಡಿಯಾಗಿತ್ತು. ಅದು 3ರಿಂದ 15 ಮೀಟರ್ ಅಗಲ ಹಾಗೂ 5 ಮೀಟರ್ ಆಳ ಹೊಂದಿತ್ತು. 1500 ಕಿಲೋಮೀಟರ್ ಉದ್ದ ಇತ್ತು ಅಂತ ಕೂಡ ಹೇಳಲಾಗತ್ತೆ. ಸಂಶೋಧಕರು ಹೇಳಿದ್ದೇನು? ಸ್ನೇಹಿತರೆ, ಸರಸ್ವತಿ ನದಿಯ ಕುರಿತು ಇದುವರೆಗೂ ಕೂಡ ಅನೇಕ ಸಂಶೋಧನೆಗಳು ನಡೆದಿದೆ. ಸರಸ್ವತಿ ನದಿ ಹರಿತಾ ಇದ್ದಿದ್ದು ಎನ್ನಲಾದ ಪ್ರದೇಶದಲ್ಲಿ ಅಂತರ್ಜಲ ನೀರನ್ನು ಸಂಗ್ರಹಿಸಿ ಅದನ್ನು ಸಂಶೋಧನೆಗೆ ಒಳಪಡಿಸಿದಾಗ ಆ ನೀರು 3500 ವರ್ಷಗಳ ಹಿಂದಿನದ್ದು ಅಂತ ಕೂಡ ಗೊತ್ತಾಗಿದೆ. ಜೊತೆಗೆ ಬ್ರಿಟಿಷ್ ಅಧಿಕಾರಿ ಓಲ್ಡಾಮ್ ಅನ್ನೋರು ಘಗ್ಗರ್ ನದಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು ಸರಸ್ವತಿ ಕುರಿತು ಅನೇಕ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಸಹ ಕೊಟ್ಟಿದ್ದಾರೆ. ಅಲ್ಲದೆ ಅಲೆಕ್ಸ್ ರೋಸಸ್ ಅನ್ನೋ ಭೂವಿಜ್ಞಾನಿ ಗುಜರಾತ್ನ ಗಲ್ಫ್ ಆಫ್ ಖಂಬತ್ನ ಕೆಲವೆಡೆ ವಿಶೇಷ ರೀತಿಯ ಮಣ್ಣನ್ನ ಪತ್ತೆ ಹಚ್ಚಿದ್ರು. ಆ ರೀತಿಯ ಮಣ್ಣು ಯಾವುದಾದ್ರೂ ನದಿಯಿಂದಲೇ ಇರುತ್ತೆ ಹೊರತು ಅದು ಸುಮ್ಮನೆ ರೂಪಿತವಾಗೋದಿಲ್ಲ ಅನ್ನೋದು ಕೂಡ ಅವರ ವಾದ ಆಗಿತ್ತು. ಇದರ ಜೊತೆಗೆ ದಶಕಗಳ ಹಿಂದೆ ರಾಜಸ್ಥಾನ್, ಹರಿಯಾಣ ಸೇರಿ ವಾಯುವ್ಯ ಭಾರತದಲ್ಲಿ ಅನೇಕ ಉಪಗ್ರಹ ಚಿತ್ರಗಳನ್ನು ಸಹ ತೆಗೆಯಲಾಗಿದೆ. ಅದರಲ್ಲಿ ಸರಸ್ವತಿ ನದಿ ಅಲ್ಲಲ್ಲಿ ಹರಿತಾ ಇದ್ದಂತಹ ಕುರುಹುಗಳು ಸಿಕ್ಕಿದ್ವು ಅಂತ ಕೂಡ ಹೇಳಲಾಗಿತ್ತು. ಇನ್ನು ಫ್ರಾನ್ಸ್ ಮೂಲದ ಸದ್ಯ ಭಾರತದಲ್ಲಿ ನಿವಾಸಿಯಾಗಿರೋ ಮೈಕಲ್ ಡೆನಿನೋ ಅನ್ನೋ ಲೇಖಕ ಕೂಡ ಸರಸ್ವತಿ ನದಿಯ ಕುರಿತು ದಿ ಲಾಸ್ಟ್ ರಿವರ್ ಆನ್ ದಿ ಟ್ರೇಲ್ ಆಫ್ ದಿ ಸರಸ್ವತಿ ಅಂತ ಇತ್ತೀಚೆಗೆ ಅಂದ್ರೆ 2010ರಲ್ಲಿ ಒಂದು ಕೃತಿ ಬರೆದಿದ್ರು. ಅದರಲ್ಲಿ ಸರಸ್ವತಿ ನದಿ ಇತ್ತು ಅನ್ನೋ ಬಗ್ಗೆ ಸಾಕಷ್ಟು ಅಂಶಗಳನ್ನ ಚರ್ಚೆ ಮಾಡಿದ್ದಾರೆ. ಸದ್ಯ ಇವರನ್ನ 2017ರಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ನ ಮೆಂಬರ್ ಆಗಿಯೂ ಕೂಡ ಮಾಡಲಾಗಿತ್ತು. ಇವರಿಗೆ ಪದ್ಮಶ್ರೀ ಅವಾರ್ಡ್ ಅನ್ನು ಕೂಡ ಕೊಡಲಾಗಿದೆ. ಇನ್ನು ASI ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆ ಕೂಡ ಸರಸ್ವತಿ ನದಿಯ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿದೆ. ಅಲ್ಲೆಲ್ಲ ನದಿಯ ಇರುವಿಕೆಯ ಬಗ್ಗೆ ಅನೇಕ ಮಾಹಿತಿಗಳು ಸಿಕ್ಕಿದ್ದು ಕುತೂಹಲವನ್ನು ಕೂಡ ಜಾಸ್ತಿ ಮಾಡ್ತಾನೆ ಇದೆ. ಇನ್ನು ಸರಸ್ವತಿ ನದಿಯ ಕುರಿತು ಅನೇಕ ಬಾರಿ, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಸಂಶೋಧನೆ ನಡೆಸೋಕೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಾಜಪೇಯಿ ನೇತೃತ್ವದ ಸರ್ಕಾರದಿಂದ ಸಮಿತಿ ರಚನೆ ಮಾಡಿ ಸರಸ್ವತಿ ನದಿ ಪುನಶ್ಚೇತನದ ಬಗ್ಗೆ ವರದಿ ನೀಡುವಂತೆ ಸೂಚನೆ ಕೊಡಲಾಗಿತ್ತು. ಅದಾದ ನಂತರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಪ್ರೊಫೆಸರ್ KS ವಾಲ್ಡಿಯಾ ನೇತೃತ್ವದಲ್ಲಿ 7 ಸದಸ್ಯರ ಸಮಿತಿಯೊಂದನ್ನು ರಚಿಸಲಾಗಿತ್ತು. ಸರಸ್ವತಿ ನದಿ ನಿಜವಾಗ್ಲೂ ಜೀವಂತವಾಗಿತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಈ ಸಮಿತಿಯನ್ನ ಫಾರ್ಮ್ ಮಾಡಲಾಗಿತ್ತು. ಆಗ ಈ ಸಮಿತಿ ಕೊಟ್ಟ ವರದಿಯಲ್ಲಿ ನಿಜಕ್ಕೂ ದೊಡ್ಡ ವಿಚಾರವೇ ಬೆಳಕಿಗೆ ಬಂದಿತ್ತು. ಆ ವರದಿಯಲ್ಲಿ ನದಿ ಹರಿಯುತ್ತಿದ್ದ ಮಾರ್ಗವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಸರಸ್ವತಿ ನದಿ ಹರಿತಾ ಇದ್ದಿದ್ದು ಖಚಿತ ಅಂತ ಹೇಳಲಾಗಿತ್ತು. ಹರಿಯಾಣದಲ್ಲಿರುವ ಸರಸ್ವತಿ, ಮಾರ್ಕಂಡ ಹಳ್ಳಗಳು ಸರಸ್ವತಿ ನದಿಯ ಪೂರ್ವ ಶಾಖೆಗಳಾಗಿದ್ವು. ಘಗ್ಗರ್, ಪತಿಯಾಲಿ ನದಿಗಳು ಪಶ್ಚಿಮ ಶಾಖೆಗಳಾಗಿದ್ವು ಅಂತ ಹೇಳಲಾಗಿತ್ತು. ಹೀಗಾಗಿನೇ ಸರಸ್ವತಿ ನದಿಯನ್ನ ಮತ್ತೆ ಪುನರುಜ್ಜೀವನ ಮಾಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಸರಸ್ವತಿ ನದಿಯ ಮೇಲ್ಭಾಗದ ಅಂದ್ರೆ ಈ ನದಿ ವ್ಯವಸ್ಥೆ ಅಂತ ಗುರುತಿಸಿಕೊಂಡಿರುವ ಮಾರ್ಕಂಡ, ದಾಂಗ್ರಿ, ಗಾಗರ್ ಹಾಗೂ ಇತರ ಹಳ್ಳಗಳಲ್ಲೂ ಈ ಶಿವಾಲಿಕ್ ಘಟ್ಟಗಳ ಇಳಿಜಾರುಗಳಲ್ಲಿ ಕಾಡನ್ನ ಬೆಳೆಸಬೇಕು. ಆ ಭಾಗದಲ್ಲಿ ಜಲಸಂಗ್ರಹ ಕಾರ್ಯ
ಆಗಬೇಕು. ಆಗ ಸರಸ್ವತಿ ನದಿಯ ಭಾಗಶಃ ಪುನರುಜ್ಜೀವನ ಸಾಧ್ಯ ಅಂತ ಅನೇಕ ತಜ್ಞರು ಈ ಸರಸ್ವತಿ ನದಿಯ ಪುನರ್ ಹುಟ್ಟಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಒಟ್ನಲ್ಲಿ ಇದುವರೆಗಿನ ಸಂಶೋಧನೆಗಳ ಪ್ರಕಾರ ನಿಗೂಢವಾಗಿಯೇ ಇರುವ ಸರಸ್ವತಿ ಒಂದು ಕಾಲದಲ್ಲಿ ಭಾರತದಲ್ಲಿ ಹರಿತಿದ್ಲು, ಭಾರತದ ಪ್ರಮುಖ ನದಿಯಾಗಿ ಜೀವರಾಶಿಗಳನ್ನ ಸಾಕ್ತಿದ್ಲು ಅನ್ನೋದನ್ನ ಬಹುತೇಕ ಸಂಶೋಧಕರು ಕೂಡ ಒಪ್ಕೊಂಡಿದ್ದಾರೆ. ಹರಿಯಾಣ ಹಾಗೂ ಕೇಂದ್ರ ಸರ್ಕಾರಗಳು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿ ಪತ್ತೆ ಹಚ್ಚುವ ಕೆಲಸಗಳನ್ನ ಇನ್ನಷ್ಟು ತೀವ್ರಗೊಳಿಸಿದ್ರೆ ಆಗ ಸರಸ್ವತಿ ನದಿ ಮತ್ತೆ ಜೀವ ತುಂಬಿ ಹರಿತಾಳೆ ಅನ್ನೋದು ತುಂಬಾ ಜನರ ಆಕಾಂಕ್ಷೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್. ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ.